ಯಾ ಹೇ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಗಣೇಶ್ ಯೂಟ್ಯೂಬ್ ಚಾನಲ್. ಯಾ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ, ಮೊನ್ನೆ ತಾನೇ Feb 16 ನಮ್ಮ ಡಿ ಬಾಸ್ದು ಬರ್ಡೇ ಆಯಿತು. ಸೊ ಅವತ್ತೇ ನಮಗೊಂದು ಗುಡ್ ನ್ಯೂಸ್ ಸಿಕ್ತು. ಏನಪ್ಪ ಅಂತ ಹೇಳಿದರೆ, ಡೆವಿಲ್ ಮೂವಿ ಟೀಸರ್ ಲಾಂಚ್ ಆಯಿತು. ಸಾಕಷ್ಟು ಜನ ಡೆವಿಲ್ ಮೂವಿ ಟೀಸರ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ನಾನು ಕೂಡ ಒಬ್ಬಳು. ನಾನು ವೆಯ್ಟ್ ಮಾಡ್ತಿದ್ದೆ ನೆಕ್ಸ್ಟ್ ಡಿ ಬಾಸ್ದು ಯಾವ ಪ್ರಾಜೆಕ್ಟ್ ಬರುತ್ತೆ ಆ್ಯಂಡ್ ಯಾವಾಗ ಟೀಸರ್ ರಿಲೀಸ್ ಮಾಡ್ತಾರೆ. ಡೆವಿಲ್ ಮೂವಿ ಶೂಟಿಂಗ್ ನಡೀತಾ ಇದೆ, ಯಾವಾಗ ಟೀಸರ್ ಲಾಂಚ್ ಮಾಡ್ತಾರಪ್ಪ, ಅಟ್ಲೀಸ್ಟ್ ಒಂದು ಸಾಂಗ್ನಾರು ರಿಲೀಸ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅದು ಇವಾಗ ನೆರವೇರಿದೆ, ಬಂದಿದೆ. ಮೊನ್ನೆ ಟೀಸರ್ ಲಾಂಚ್ ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಸೊ ಐ ಆಮ್ ಹ್ಯಾಪಿ. ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಟೀಸರ್ನ ನೋಡಿ ಎಲ್ಲರೂ ಖುಷಿಪಟ್ಟಿರ್ತೀರಾ ಅಂತ ಅಂದ್ಕೊತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಆ ಮೂವಿ ಬಗ್ಗೆ ಒಂದಿಷ್ಟು ಮಾತಾಡೋಣ, ಟೀಸರ್ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಓಕೆ ಫೈನ್, ಇವಾಗ ಟೀಸರ್ನ ನೋಡೋಣ. ನೋಡಿ ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ಡಿ ಬಾಸ್ದು ಪ್ರಾಜೆಕ್ಟಲ್ಲಿ ಈ ಥರ ಓಪನಿಂಗ್ದು ಏನಾದರೂ ಬಂದಾಗ ನನಗೆ ಶಾಕ್ ಆಗಿತ್ತು ರಿಯಲಿ. ಸ್ಟಾರ್ಟಿಂಗು ಡಿ ಬಾಸು ಈ ಥರ ಎಲ್ಲ ಡಿ ಬಾಸ್ ಮೂವೀಸಲ್ಲಿ ಇರಲ್ವಲ್ಲ. ಸೊ ನನಗೆ ಸ್ಟಾರ್ಟಿಂಗ್ ನೋಡುವಾಗ ಒಂದು ಸ್ವಲ್ಪ ಶೈ ಫೀಲ್ ಆಗುತ್ತೆ. ಬಟ್ ಮೂವಿ ಕಂಪ್ಲೀಟಾಗಿ ಎಲ್ಲ ಮೂವಿನೂ ತುಂಬ ಡೀಸೆಂಟಾಗಿರುತ್ತೆ. ಆ ಥರ ಎಲ್ಲ ಏನಿರಲ್ಲ. ಎಲ್ಲೋ ಕೆಲವೊಂದು ಇದು ಪಾರ್ಟ್ ಈ ಥರ ಇರಬೇಕಾಗುತ್ತೆ. ವಾವ್, ಇದು ಏನಂತಾರೆ, ಗನ್ನಿಂದ ಇದನ್ನ ತೆಗಿಯೋದು, ಬುಲೆಟ್ ತೆಗಿಯೋದು, ಅದು ಏನಂತಾರೆ ನನಗೂ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಿಲ್ಲ. ಅದನ್ನೆಲ್ಲ ಸಖತ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆ ಕೂತಿರೋ ಸ್ಟೈಲು, ಆ ಲುಕ್ಕು ಆ್ಯಂಡ್ ಈ ಥರ ಮಾಡ್ತಾ ಇರೋದು, ವಾವ್ ಅಲ್ಟಿಮೇಟ್ ಅಲ್ಲ. ಅವ್ರ ಲುಕ್ಗೆ ಫಿದಾ ಆಗಬೇಕು ಸೀರಿಯಸ್ಲಿ. ಅವ್ರು ಯಾವುದೇ ಥರ ರೋಲ್ ಕೊಟ್ಟರು ಎಲ್ಲ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಆ ಪಾತ್ರದೊಳಗೆ, ಆ ಪಾತ್ರಕ್ಕೆ ಒಂದು ಪ್ರೀತಿ ತುಂಬ್ತಾರೆ ಅಂತ ಹೇಳಿದ್ರೆ ನಂಗೆ ಅದಕ್ಕೇ ಡಿ ಬಾಸ್ ಇಷ್ಟ ಆಗೋದು. ಆ್ಯಕ್ಚುಲಿ ಇದನ್ನ ನಾನು ಹೇಳಬೇಕು, ಟೀಸರ್ ರಿಲೀಸ್ ಆಗಿದೆ ಅಂತ ಗೊತ್ತಾದಂಗೆ ಸೊ ಅದನ್ನ ಪ್ಲೇ ಮಾಡಿಬಿಟ್ಟು ನೋಡುವಾಗ ಮೈ ರೋಮ ಯಾವಾಗ ಗೊತ್ತಾ ನನಗೆ ನಿಂತಿದ್ದು, ಜುಮ್ಮಂದಿದ್ದು ನನಗೆ. ಈ ಸೀನ್ ಇದೆಯಲ್ಲ, ಈ ಹೊಡೆದಾಗ ಅವ್ರು ಹೋಗ್ಬಿಟ್ಟು ಗೋಡೆಗೆ ಹಿಂಗೆ ಹೊಡ್ಕೊತಾರಲ್ಲ, ಆ ಸೀನ್ ಅದು ಮಾತ್ರ, ಆ ಕ್ಲಿಪ್ ಮಾತ್ರ ಯಪ್ಪ ಮೈ ರೋಮ ಎಲ್ಲ ನಿಂತ್ಬಿಡ್ತು. ಹೆಂಗೆ ಅನಿಸ್ಬಿಡ್ತು ಅಂತ ಅಂದರೆ ವಾವ್ ಅನ್ನೋ ಥರ ಫೀಲಿಂಗ್. ನೋಡಿ ಇದರಲ್ಲಿ ಈ ಥರ ಒಂಥರ ಇದು ಮಾಡ್ತಾರಲ್ಲ, ಈ ಡೆವಿಲ್ ಅಂತ ಟೈಟಲ್ ಇರೋದಕ್ಕೂ ಈ ಒಂದು ಎಕ್ಸ್ಪ್ರೆಷನ್ಗೂ ಏನಾದರೂ ಲಿಂಕ್ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ನೋಡುವಾಗ ಅನಿಸ್ತು ಏನಾದರೂ ಸಮಥಿಂಗ್ ಡೆವಿಲ್ ಅಂತ ಟೈಟಲ್ ಕೊಟ್ಟಿರೋದಕ್ಕೆ ಏನಾದರೂ ಇರ್ಬೋದಾ ಅಂತ. ಗೊತ್ತಿಲ್ಲ, ನಾನು ಹೇಳೋದೇನಾದ್ರು ಸಿಲ್ಲಿ ಅಂತ ಅನಿಸ್ಬೋದು, ಬಟ್ ನನಗೂ ಗೊತ್ತಿಲ್ಲ ಡೆವಿಲ್ ಟೈಟಲ್ಗೂ ಮೂವಿಗೂ ಏನು ಸಂಬಂಧ ಇದೆ. ಆ್ಯಂಡ್ ಅಥವಾ ಡೆವಿಲ್ ಅನ್ನೋ ಒಂದು ಇದು ಅಗ್ರೆಷನ್ ಏನಿರುತ್ತೆ ಅದಕ್ಕೋಸ್ಕರ ಟೈಟಲ್ ಕೊಟ್ಟಿದ್ದಾರ, ಅಥವಾ ರೋಲ್ ಯಾವ ಥರ ಹೋಗುತ್ತೆ ಅನ್ನೋ ನನಗೂ ಐಡಿಯಾಸ್ ಇಲ್ಲ. ಅದನ್ನು ನಾವು ಮೂವಿ ನೋಡಿದ ಮೇಲೆ ಹೇಳೋಕ್ಕೆ ಸಾಧ್ಯ. ಈ ಥರ ಮಾಡ್ತಾರಲ್ಲ, ವಾವ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸಖತ್ತಾಗಿದ್ದಾರೆ ಗುರು ನಮ್ಮ ಡಿ ಬಾಸು. ವೆಲ್ಕಮ್ ಟು ವರ್ಲ್ಡ್ ಆಫ್ ಡೆವಿಲ್ ಅಂತ ಇದೆ.
ಆ ಟೈಟಲ್ ನೋಡಿದ್ರೆ ಅದ್ರ ಫಾಂಟ್ಸ್ ಆ್ಯಂಡ್ ಡಿಸೈನಿಂಗ್ಸ್ ಎಲ್ಲ ಎಷ್ಟು ಸಖತ್ತಾಗಿದೆ. ಆ ಟೈಟಲ್ ಕೊಟ್ಟಿರೋದು ದ ಡೆವಿಲ್ ಅಂತ, ಫಾಂಟ್ಸ್ ಎಲ್ಲ ಏನಿದೆ, ಡಿಸೈನಿಂಗ್ ಎಲ್ಲ ಏನು ಮಾಡಿದ್ದಾರೆ ಅದೆಲ್ಲ ಸಖತ್ತಾಗಿದೆ, ಅಲ್ಟಿಮೇಟಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್ ಯಾರು ಮಾಡೋಕ್ಕಾಗುತ್ತೆ? ಯಾರೂ ಮಾಡೋಕ್ಕಾಗಲ್ಲ. ಕನ್ನಡ ಇಂಡಸ್ಟ್ರಿನಲ್ಲಿ ಇರೋ ಆರ್ಟಿಸ್ಟ್ ಎಲ್ಲರೂ ಒಬ್ರಿಗಿಂತ ಒಬ್ಬರ ಮೇಲೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಪರ್ಟಿಕ್ಯುಲರಾಗಿ ಇವ್ರಿಗೆ ಅವ್ರವ್ರ ಆ್ಯಕ್ಟಿಂಗ್ಗೆ ಒಬ್ರೊಬ್ರು ಫ್ಯಾನ್ಸ್ ಅಂತ ಇರ್ತಾರೆ. ಸೊ ನನಗೆ ಡಿ ಬಾಸ್ ಅಂದರೆ ಸಖತ್ತು ಇಷ್ಟ. ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್, ಅವ್ರ ಇನ್ನೋಸೆನ್ಸ್ ಆ್ಯಂಡ್ ಅವ್ರ ಸ್ಟೈಲ್, ಅವ್ರ ವಾಕಿಂಗ್ ಸ್ಟೈಲ್, ಅವ್ರ ಟಾಕಿಂಗ್ ಸ್ಟೈಲ್ ಆಗಿರ್ಬೋದು, ನನಗೆ ಸಖತ್ತು ಇಷ್ಟ. ಮೊನ್ನೆನೂ ಅಷ್ಟೇ 16th ಅವ್ರ ಬರ್ಡೇ ದಿನ ನಾನು ಥಿಯೇಟರ್ಗೆ ಹೋಗಿ ಮೂವಿ ನೋಡಬೇಕಿತ್ತು. ಮೈಸೂರಲ್ಲೂ ರಿಲೀಸ್ ಆಗಿತ್ತು, ಬಟ್ ರಿಲೀಸ್ ಆಗಿತ್ತು, ಬಟ್ ನಮಗೆ ಹೋಗೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಾವು ಫ್ಯಾಮಿಲಿ ಎಲ್ಲರೂ ಅವತ್ತೊಂದು ದಿನ, ನಮ್ಮ ಅಮ್ಮನೂ ಆಫೀಸಿಗೆ ಹೋಗೋದ್ರಿಂದ ಅವತ್ತೊಂದಿನ ನಾವೆಲ್ಲರೂ ಸಿಕ್ಕಿರೋದ್ರಿಂದ ಥಿಯೇಟರ್ಗೆ ಹೋಗಿ ಮೂವಿ ನೋಡೋಕ್ಕಾಗಿಲ್ಲ ಅಂತ ಹೇಳಿ ಟಿ ವಿನಲ್ಲೇ ಮೂವಿ ನೋಡಿದ್ವಿ. ಅವತ್ತು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯಿತು. ಆ್ಯಂಡ್ ಒಳ್ಳೆ ಡಿಶ್ ಅಡುಗೆ ಮಾಡಿ ಊಟ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ನಮ್ಮ ಪ್ರೀತಿಯ ರಾಮ ಮೂವಿ ನೋಡಿದ್ವಿ. ಆ ಮೂವಿ ಇವಾಗಲೂ ನೋಡಿದ್ರೆ ಮೈ ರೋಮ ನಿಲ್ಲುತ್ತಾ. ಆ ಕಣ್ಣು ಅವರು ಇಟ್ಕೊಂಡಿರೋದು, ಶೂಟಿಂಗ್ ಮುಗಿಯೋ ತನಕನೂ ಅದೇ ಪಾತ್ರದಲ್ಲಿರಬೇಕು, ಅದೇ ಥರ ಪ್ರಾಕ್ಟೀಸ್ ಮಾಡಬೇಕು, ಆ್ಯಕ್ಟಿಂಗ್ಸ್ ಅದೇ ಥರ ಬರಬೇಕು. ಅದನ್ನ ನೋಡಿದಾಗ ನನಗೆ ರಿಯಲಿ ನಮಗೆಲ್ಲ ಅವರು ಒಂಥರ ಇನ್ಸ್ಪಿರೇಷನ್ ಆಗಿರ್ತಾರೆ. ನನಗಂತೂ, ನಾನು ಒಬ್ಳು ಆರ್ಟಿಸ್ಟ್ ಆಗಿರೋದ್ರಿಂದ ನನಗಂತೂ ನನ್ನ ಪ್ರತಿಯೊಂದು ಅವರು ಮಾಡೋದು ಪ್ರತಿಯೊಂದು ಪಾತ್ರನ ಅವ್ರು ಯಾವ ಥರ ತೊಗೊತಾರೆ, ಅವ್ರ ಡೈಲಾಗ್ಸ್ ಎಲ್ಲ ಹೇಗೆ ಹೇಳ್ತಾರೆ, ಅವ್ರು ಹೇಳೋದು ಡೈಲಾಗ್ಸ್ ಅಂತ ಅನ್ಸೋದೇ ಇಲ್ಲ, ರಿಯಾಲಿಟಿ ಥರ ಇರುತ್ತೆ, ರಿಯಲ್ ಆಗಿರುತ್ತೆ, ರಿಯಲ್ ಥರ ಆ ಪಾತ್ರನೇ ಅದು ಪಾತ್ರ ಅಲ್ಲ, ಅದು ನಾನೇ ಅನ್ನೋ ಥರ ಅವರು ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಅದು ನನಗೆ ಡಿ ಬಾಸಲ್ಲಿ ಇಷ್ಟ ಆಗುತ್ತೆ. ಮತ್ತು ಅವ್ರ ಇನ್ನೋಸೆನ್ಸ್ ಆಗಿರ್ಬೋದು ಸಖತ್ತು ಇಷ್ಟ ಆಗುತ್ತೆ. ಅವರಿರೋ ಸ್ಟೈಲ್ ಆಗಿರ್ಬೋದು, ಅವರು ಒಬ್ಬರು ಪರ್ಸನ್ಗೆ ಹಂಬಲ್ ಆಗಿರೋದಾಗಿರ್ಬೋದು, ನನಗೆ ಸಖತ್ತು ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಸೊ ಲಾಸ್ಟಲ್ಲಿ ಹ್ಯಾಪಿ ಬರ್ಡೇ ಅಂತ ಹಾಕಿದ್ದಾರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ. ಓಕೆ, ನನಗಂತೂ ಡೆವಿಲ್ದು ಟೀಸರ್ ನೋಡಿ ಸಖತ್ತು ಖುಷಿ ಆಯಿತು. ಸಾಕಷ್ಟು ಜನ ವೆಯ್ಟ್ ಮಾಡ್ತಾಯಿದ್ವಿ, ಡಿ ಬಾಸ್ ಫ್ಯಾನ್ಸ್ ಅಂತೂ ತುಂಬಾ ವೆಯ್ಟ್ ಮಾಡ್ತಾಯಿದ್ವಿ. ಯಾವಾಗ ರಿಲೀಸ್ ಆಗುತ್ತಪ್ಪ ಡೆವಿಲ್ ಪ್ರಾಜೆಕ್ಟು, ಯಾವಾಗ ರಿಲೀಸ್ ಆಗುತ್ತೆ, ಅಟ್ಲೀಸ್ಟ್ ಟೀಸರ್ ಆರ್ ಆಡಿಯೋ ಏನಾದರೂ ಸಾಂಗ್ಸ್ ಏನಾದರೂ ರಿಲೀಸ್ ಆಗ್ಬೋದಾ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಫೈನಲಿ ರಿಲೀಸ್ ಆಗಿದೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನಾನು ಇಷ್ಟ ಕೇಳ್ಕೊಳ್ಳೋದು, ಕನ್ನಡ ಇಂಡಸ್ಟ್ರಿ ಇನ್ನೂ ಸ್ವಲ್ಪ ಹಿಂದೆನೇ ಉಳಿದಿದೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಯಾಕಂತಂದರೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಾವು ಮುಂದೆ ನಿಂತು ಎಲ್ಲದನ್ನೂ ನೆಟ್ಫ್ಲಿಕ್ಸು, ಅಮೆಝಾನ್ ಎಲ್ಲದರಲ್ಲೂ ಮೂವಿಗಳು ಬರುತ್ತೆ ಅಂತ ಹೇಳಿ ನಾವು ಮನೇಲೇ ಕೂತ್ಕೊಬಾರ್ದು. ನಾವು ಹೋಗಿ ಥಿಯೇಟರಲ್ಲಿ ಎಲ್ಲ ಸ್ಟೇಟಲ್ಲೂ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೋ ಅವ್ರವ್ರ ಮೂವಿನ, ನಾವು ಅದೇ ರೀತಿ ಮಾಡಬೇಕು. ಥಿಯೇಟರ್ಗೆ ಹೋಗಿ ಫ್ಯಾಮಿಲಿ ಸಮೇತ ಹೋಗಿ ನೋಡಬೇಕು. ನಮ್ಮ ಇಂಡಸ್ಟ್ರಿ ಅವರಿಗೆ ಇನ್ನೂ ಸಪೋರ್ಟ್ ಮಾಡಬೇಕು. ಒಬ್ಬಳು ಆಡಿಯನ್ಸ್ ಆಗಿ ಹೇಳ್ತಾ ಇರೋದು, ಎಲ್ಲರೂ ಹೋಗಿ ಥಿಯೇಟರಲ್ಲಿ ಮೂವಿ ನೋಡಬೇಕು. ಆ ಮನೇಲಿ ಕೂತ್ಕೊಂಡು ನೋಡೋದಕ್ಕೂ ಥಿಯೇಟರಲ್ಲಿ ಹೋಗಿ ಆ ಸೌಂಡ್ ಎಫೆಕ್ಟಲ್ಲಿ ನೋಡೋದಕ್ಕೂ ನಮಗೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಒಂದು ಪ್ರಾಜೆಕ್ಟ್ ನೋಡುವಾಗ ತುಂಬ ಡಿಫ್ರೆನ್ಸಸ್ ಇರುತ್ತೆ ಅದಕ್ಕೂ ಇದಕ್ಕೂ. ಅಲ್ಲಿ ಹೋದಾಗ ನಮಗೆ ನೀಟಾಗಿ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಒಂದು ಸಬ್ಜೆಕ್ಟ್ನ ನೋಡ್ತೀವಿ, ಅದರಿಂದ ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಮನೇಲಿ ನೋಡಿದ್ರೆ ಅಲ್ಲಿ ಇಲ್ಲಿ ಅದು ಇದು ಅಂತ ನೋಡ್ಕೊತ ನಮಗೆ ಇಂಟ್ರೆಸ್ಟ್ ಕೊಟ್ಟು ನೋಡೋಕ್ಕೆ ಆಗಲ್ಲ. ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ ನಮ್ಮ ಕನ್ನಡ ಸಿನಿಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮ್ಮ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಡೆವಿಲ್ ಮೂವಿ ಟೀಸರ್ ರಿಲೀಸ್ ಆಗಿರೋದು ಸಖತ್ ಖುಷಿ ಆಯಿತು. ಆ್ಯಂಡ್ ನನಗಂತೂ ತುಂಬ ಕುತೂಹಲ ಇದೆ ಹೇಗೆ ಬಂದಿರುತ್ತೆ ಮೂವಿ ಅಂತ. ಮೂವಿ ರಿಲೀಸ್ ಆಗೋದನ್ನು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನನಗಂತೂ ಟೀಸರ್ ನೋಡಿದಾಗ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಆಲ್ಮೋಸ್ಟು ಆ್ಯಕ್ಷನ್ ಸೀನ್ಸ್ ಅಂದರೆ ಆ್ಯಕ್ಷನ್ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅದು ಸ್ವಲ್ಪ
ರಗಡ್ ಆಗಿರಲಿ ಅಂತಲೇ ಇರ್ಬೋದು, ಗೊತ್ತಿಲ್ಲ ಈ ವರ್ಡಲ್ಲಿ ಕರೆಕ್ಟ್ ಮ್ಯಾಚ್ ಆಗುತ್ತೆ ಏನೋ ನಂಗೆ ಗೊತ್ತಿಲ್ಲ. ಸಾಕಷ್ಟು ಜನ ಮೂವಿನಲ್ಲಿ ಆ್ಯಕ್ಷನ್ ಸೀನ್ಸ್ನ ನೋಡೋಕ್ಕೆ ಇಷ್ಟಪಡಲ್ಲ, ಅಥವಾ ಸ್ಟಾರ್ಟಿಂಗ್ ಓಪನಿಂಗ್ ಏನಿದೆ ಆ ಥರ ಸೀನ್ಸ್ನ ನೋಡೋಕ್ಕೆ ಇಷ್ಟಪಡಲ್ಲ. ಬಟ್ ಅದು ಡೇ ಬೈ ಡೇ ಚೇಂಜ್ ಆಗುವಾಗ ಕೆಲವೊಂದು ಸೀನ್ಸ್ ಆ ಥರ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾವು ದರ್ಶನ್ ಸರ್ದು ಮೂವಿ ನೋಡ್ತಾ ಬಂದಿರೋದ್ರಿಂದ ಯಾವುದು ಫ್ಯಾಮಿಲಿ ಓರಿಯೆಂಟೆಡ್ ಇಲ್ಲ ಅಂತ ಅನ್ನೋ ಥರ ಇಲ್ಲ. ಕಂಪ್ಲೀಟ್ ಅವ್ರ ಪ್ರಾಜೆಕ್ಟ್ ಎಲ್ಲದನ್ನು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು, ಅಷ್ಟು ಡಿಸೆಂಟಾಗಿರುತ್ತೆ. ಈ ಕ್ಲಬ್ ಸೀನ್ಸ್ ಅಥವಾ ಸಮಥಿಂಗ್ ಏನಾದರೂ ಆ ಥರ ಏನಾದ್ರು ಸೀನ್ಸ್ ಇರುವಾಗ ಆ ಥರ ನಾವು ಶೋ ಮಾಡಬೇಕಾಗುತ್ತೆ. ಯಾಕಂತಂದರೆ ಎಲ್ಲ ಥರ ಜನನೂ ಇರ್ತಾರೆ ನಮ್ಮ ಸೊಸೈಟಿನಲ್ಲಿ, ಎಲ್ಲ ಥರನೂ ಇರ್ತಾರೆ. ಎಲ್ಲದೂ ನಮಗೆ ಪಿಕ್ಚರ್ ಸಮೇತ ತೋರಿಸ್ದಾಗಲೇ ನಮಗೆ ಗೊತ್ತಾಗೋದು ಯಾವ್ಯಾವ ಜನ ಯಾವ್ಯಾವ ಥರ ಇರ್ತಾರೆ ಅಂತ ಹೇಳಿ. ನಾನು ಡಿ ಬಾಸ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ, ನಮ್ಮ ಸಪೋರ್ಟು ಕಂಪ್ಲೀಟಾಗಿ ಯಾವಾಗಲೂ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ. ನೀವು ಇದೇ ಥರ ಒಳ್ಳೆ ಪ್ರಾಜೆಕ್ಟ್ನ ಕೊಡಬೇಕು. ಈಗ ಬರ್ತಾ ಇರೋಂಥ ಡೆವಿಲ್ ಮೂವಿ ಒಳ್ಳೆಯದಾಗಲಿ, ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಎಲ್ಲರಿಗೂ ಮೂವಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಹೇಗೆ ಬಂದಿರುತ್ತೆ ಆ ಟೈಟಲ್ಗೂ ಈ ಮೂವಿ ಏನು ಕಂಟೆಂಟ್ ಇದೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅದನ್ನು ರಿಲೀಸ್ ಆದಂಗೆ ಹೋಗಿ ನೋಡೋಣ, ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಇದನ್ನು ನಂದೊಂದು ಪ್ರಾಜೆಕ್ಟಲ್ಲಿ ಯೂಸ್ ಮಾಡಿದ್ದೀನಿ. ಅವರು ಡ್ಯಾನ್ಸಿಂಗ್ ಮಾಡ್ತಾರಲ್ಲ ಆ ಒಂದು ಸ್ಟೆಪ್ಪನ್ನ ಅದು ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ನಲ್ಲೂ ಮಾಡಿದ್ದಾರೆ. ಅದು ಸಿಗ್ನೇಚರ್ ಸ್ಟೆಪ್ಸ್ ಇರಬೇಕು ನಮ್ಮದು ಡಿ ಬಾಸ್, ನಾನು ಕಂಡಿಟ್ಕೊಂಡಿರೋದದು. ಸೊ ಈ ಥರ ಒಂದು ಸ್ಟೆಪ್ ಮಾಡ್ತಾರೆ, ಆ ಸ್ಟೆಪ್ನ ನಾನು ಡಿ ಬಾಸ್ ಫ್ಯಾನ್ಸ್ ಸಾಂಗಲ್ಲಿ ಯೂಸ್ ಮಾಡಿದ್ದೀನಿ. ಅದರದ್ದೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊತೀನಿ ಆ ವಿಡಿಯೋ ಬಗ್ಗೆ. ಸೊ ನನಗಂತೂ ತುಂಬ ಖುಷಿ ಆಯಿತು ಟೀಸರ್ನ ನೋಡಿ. ನಿಮಗೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಏನು ಅನಿಸುತ್ತೆ ಡಿ ಬಾಸ್ದು ಡೆವಿಲ್ದು ಟೀಸರ್ನ ನೋಡಿ? ನಿಮಗೆ ಖುಷಿ ಆಯಿತಾ? ಹೇಗೆ ಅನ್ನಿಸ್ತು? ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಅಂತ ಹೇಳಿ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನನ್ನ ಕಡೆಯಿಂದ ಯಾವ ಥರ ವೀಡಿಯೋ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ಕಮೆಂಟ್ ಮಾಡ್ಬೋದು. ಆ್ಯಂಡ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. So meet you in the next video. Till watch my video. Bye bye.